ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೊರಟಗೆರೆ ಟ್ರಸ್ಟ್ ವತಿಯಿಂದ ತಾಲೂಕಿನ ಕಂಟಿಗಾನಹಳ್ಳಿ ಮುದ್ದಯ್ಯನವರಿಗೆ ಮಂಜೂರಾಗಿರುವಂತಹ ವಾತ್ಸಲ್ಯ ಮನೆ ಹಸ್ತಾಂತರಿಸಲಾಗಿದೆ. ವಾತ್ಸಲ್ಯ ಮನೆಯನ್ನು ಹಸ್ತಾಂತರಿಸಿ ಮಾತನಾಡಿದಂತಹ ಧರ್ಮಸ್ಥಳ ಸಂಘದ ತಾಲೂಕು ಯೋಜನಾಧಿಕಾರಿಯಾಗಿರುವಂತಹ ಅನಿತಾ ಸೋರಿ ಅವರು ಅತ್ಯಂತ ನಿಷ್ಕೃಷ್ಟವಾಗಿರುವಂತಹ ಬದುಕಿಗೆ ಇದು ಒಂದು ಯೋಜನೆ ಏನಿದೆ ಅದು ಉಪಯೋಗ ಆಗ್ತಾ ಇದೆ. ಅವರನ್ನು ನಾವು ಗುರುತಿಸಿ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಮನೆಗಳನ್ನು ಕಟ್ಟಿಸಿ ಕೊಡುವಂಥ ಮತ್ತು ಹಸ್ತಾಂತರ ಮಾಡುವಂಥ ಒಂದು ಕೆಲಸ ಆಗ್ತಾ ಇದೆ. ಅದನ್ನು ನಾವು ಮಾಡಿದ್ದೇವೆ. ವಸತಿ ಕಲ್ಪಿಸುವುದರ ಜೊತೆಗೆ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಮಾಸಾಶನವನ್ನು ನೀಡಿ ದಿನನಿತ್ಯದ ಒಂದು ಬಳಕೆಯ ವಸ್ತುಗಳಿಗೆ ಅವರಿಗೆ ವಾತ್ಸಲ್ಯ ಒಂದು ಕಿಟ್ಗಳೇನಿದೆ ಅದನ್ನು ಕೂಡ ವಿತರಣೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಾವು ನಮ್ಮ ಈ ಒಂದು ಸಂಘ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಒಂದು ಆಶಾಕಿರಣ ಇದೆ. ಯಾಕಂದರೆ ವಿಕಲಚೇತನರಿಗೆ ವೀಲ್ ಚೇರು ಕೂಡ ಸೇರಿದಂತೆ ಅನೇಕ ರೀತಿಯಾದಂತಹ ಉಪಕರಣ ಹಾಗೂ ಮದ್ಯಪಾನ ಮುಕ್ತ ಮಾಡಲು ಅನೇಕ ರೀತಿಯಾದಂಥ ಒಂದು ಸಹಾಯ ಪ್ರಯತ್ನವನ್ನು ಕೂಡ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ನಮ್ಮ ವೀರೇಂದ್ರ ಹೆಗಡೆ ಅವರು ಏನಿದ್ದಾರೆ ಅವರ ದಂಪತಿಗಳು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಮಾತನಾಡಿದ್ದಾರೆ. ಅಷ್ಟೇ. ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವಿಷಯಗಳು ಬೇಕಾ ನಮಗೆ ಬೇಕಾದಂತಹ ವಿಷಯಗಳು ಏನೋ ಬೇಡಿಕೆಯನ್ನು ಕೊಡ್ತಾರ ಗ್ರಾಮದ ಸರ್ವತೋಭಿವೃದ್ಧಿಗೆ ನಮ್ಮೆಲ್ಲ ಸಂಘಗಳ ಒಕ್ಕೂಟಗಳ ಬಲದಿಂದ ಮುಂದಕ್ಕೆ ಕಾರ್ಯೋನ್ಮುಖರಾಗಿ ಸಮಾಜದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು. ಮೊಬೈಲ್ ಬಳಕೆ ಇರ್ಬೋದು, ದುಶ್ಚಟ ಇರ್ಬೋದು, ಅಥವಾ ಇತ್ತೀಚೆಗೆ ನಡೀತಾ ಇರುವಂಥ ಏನು ಶಾಲಾ ಕಾಲೇಜಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.